ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅಮ್ಮಮ್ಮನಿ ಚಾನಲ್ಗೆ ವೆಲ್ಕಮ್. ಫ್ರೆಂಡ್ಸ್, ಕಾಫಿ ಟೀ ಎಲ್ಲ ಆಯಿತಾ ಫ್ರೆಂಡ್ಸ್? ಇವತ್ತು ಸಿಂಪಲ್ ಆಗಿ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ನಾನು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ಳಿ ಖಾರಕ್ಕೆ. ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ ಫ್ರೆಂಡ್ಸ್, ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಕುಕ್ಕರ್ ಇಡಿ. ಕುಕ್ಕರ್ಗೆ ಎಣ್ಣೆ ಬೇಕಾದ್ರೆ ನಿಮ್ಗೆ ತುಪ್ಪ ಆದರೂ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಎಣ್ಣೆ ಮಾತ್ರ ಹಾಕ್ತೀನಿ. ಎಣ್ಣೆ ಕಾದ ನಂತರ ಈರುಳ್ಳಿ ಫ್ರೆಂಡ್ಸ್, ಸಾರಿ ಅದು ಸ್ವಲ್ಪ ಇದಾಗಿದೆ, ಕ್ಯಾಮ್ರಾ ಕರೆಕ್ಟಾಗಿ ಇಕ್ಕಿಲ್ಲ ನಾನು, ಸಾರಿ. ಈರುಳ್ಳಿ, ಚಕ್ಕೆ, ಲವಂಗ, ಅನಾನಸುವ, ಪಲಾವ್ ಎಲೆ ಎಲ್ಲ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್, ಗೋಲ್ಡನ್ ಫ್ರೈ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮ ಮನೇಲಿ ಏನು ಟಿಫನ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಯಾವ ಥರ ಟೊಮೆಟೊ ಬಾತ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಚೆನ್ನಾಗೆ ಅದು ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ತಿರೋ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಬರಬೇಕು, ಈ ಥರ ಗೋಲ್ಡನ್ ಫ್ರೈಯಲ್ಲಿ ಬರಬೇಕು, ಆವಾಗ ತುಂಬ ಟೇಸ್ಟಾಗಿರುತ್ತೆ. ಟೊಮೆಟೊ ಒಂದು ಹಾಕ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಸ್ಮೂತಾಗಿ ಒಂಥರ ಗೊಜ್ಜು ಟೈಪಲ್ಲಿ ಬರಬೇಕು ಫ್ರೆಂಡ್ಸ್, ಆವಾಗ ಟೇಸ್ಟಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬೇಕಾದ್ರೆ ನಿಮ್ಗೆ ಆಮೇಲೆ ನೋಡಿ ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಫ್ರೈ ಎಲ್ಲ ಆದಮೇಲೆ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಒಂಥರ ಸ್ಮೆಲ್ ಬರುತ್ತೆ, ಘಮ ಘಮ ಅಂತ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂಥರ ಘಮ ಘಮ ಅಂತ ಬರುತ್ತೆ. ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಯಾವ ಥರ ಬರುತ್ತೆ ಆ ಥರ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಿಜವಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮರಿದಿನ ಮಾಡಿ ಫ್ರೆಂಡ್ಸ್. ಆಯಿತು. 1 ಸ್ಪೂನ್ ಧನಿಯಾ, ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ. ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ, ಅದಕ್ಕೆ ನಾನು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ 1 ಲೋಟ ಅಕ್ಕಿಯಲ್ಲಿ 2 ಗ್ಲಾಸ್ ನೀರು ಹಾಕ್ತೀನಿ ಫ್ರೆಂಡ್ಸ್. ನಿಮ್ಮ ಅಳತೆ ಪ್ರಕಾರ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನಿಲ್ಲಿ ಒಂದೇ ಲೋಟ ಅಕ್ಕಿ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಅದೆಲ್ಲ ಕುದ್ದ ನಂತರ ಫ್ರೆಂಡ್ಸ್, ಅದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕ್ತೆ. ಅದಾದ ನಂತರ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ. ಸ್ವಲ್ಪ ಆವಾಗಲೇ ಉಪ್ಪು ಹಾಕಿದ್ವಲ್ಲ, ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಕುದಿ ಬರಬೇಕು ಫ್ರೆಂಡ್ಸ್. ಕುದ್ಮೇಲೆ ಕುಕ್ಕರ್ ಮುಚ್ಚಿ 2 ವಿಸಿಲ್ ಬಂದರೆ ರೆಡಿ ಆಯಿತು ಫ್ರೆಂಡ್ಸ್. ಬಟ್ಟೆ ಎಲ್ಲ ಹಾಕಿದ್ದೆ, ಸರಿ ಒಣಗೈತೆ ಅಂತ ನೋಡೋಕೆ ಹೋಗಿದ್ದೆ, ಪರವಾಗಿಲ್ಲ ಸ್ವಲ್ಪ ಒಣಗಿದೆ. ಬಿಸಿಲು ಬಂದರೆ ಸ್ವಲ್ಪ ಒಂದು ಅರ್ಧ ಅವರ್ ಬಿಸಿಲು ಬಂದರೆ ಒಣಗೋಗುತ್ತೆ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ನಮ್ಮ ಯಜಮಾನ್ಗೂ ಟಿಫನ್, ಅವರು ತಿಂದು ಅವರು ಆಫೀಸ್ಗೆ ಹೋದರು. ನಾನು ತಿಂದು ಅಮ್ಮ ಮನೆಗೆ ಹೋಗಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಶ್ ಎಷ್ಟು ಚೆನ್ನಾಗಿದೆ, ಅಲ್ಲಿ ಗಾಳಿ ವಾತಾವರಣ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿ ನೋಡಿ, ಅಮ್ಮ ಎಲ್ಲ ನಮ್ಮ ಬಷ್ಟೊತ್ತಿಗೆ ಬಟ್ಟೆ ಎಲ್ಲ ಒಗೆದಿದ್ರು. ಪಾಪು ನೋಡಿದೆ ಮಲ್ಕೊಂಡ್ಬಿಟ್ಟಿದ್ದ, ಚೆನ್ನಾಗಿ ನಿದ್ದೆ ಹೋಗ್ತಾಯಿದ್ದ. ಸರಿ ಮಲ್ಕೊಳ್ಳಿ ಅಂತ ನಾನೇನೋ ಅವನ್ನ ಎಬ್ಬಿಸಿಲ್ಲ, ಡಿಸ್ಟರ್ಬ್ ಮಾಡಿಲ್ಲ, ಮಲ್ಕೊಂಡಿದ್ದಾನೆ ನೋಡಿ. ನಾನೇನು ಡಿಸ್ಟರ್ಬ್ ಮಾಡಿಲ್ಲ. ಆಮೇಲೆ ಎದ್ದು ನನ್ನ ಜೊತೆ ಆಟ ಆಡ್ಕೊಂಡು ಅವನಿಗೆ ಹಾಯ್ ಮಾಡಂದ್ರೆ ಹಾಯೇ ಮರ್ತೆ ಇಲ್ಲ ಅವನು. ಆಮೇಲೆ ಅವನಿಗೆ ಬಿಸ್ಕೆಟ್ ಬಾಕ್ಸ್ ತೊಗೊಬಂದು, ಬಿಸ್ಕೆಟ್ ತೊಗೊಳಮ್ಮ ಅಂತ ಹೇಳ್ತಾ ಇದ್ದ. ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ನೋಡಿ. ತೊಗೊಂಡು ಅವ್ನಿಗೆ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ನೋಡಿ ಫ್ರೆಂಡ್ಸ್, ತಿಂತಾ ಇದ್ದಾನೆ. ಹಾಯ್ ಹಿಂಗೆ ಮಾಡು, ಬಾಯ್ ಟಾಟಾ ಮಾಡ್ಬಿಡು, ಬಾಯ್ ಜೊತೆಲ್ಲ ಆಟ ಆಡಿ ಬಾಯ್ ಮಾಡು, ಬಾಯ್ ಬಂದೆ ಫ್ರೆಂಡ್ಸ್ ಇವತ್ತು. ಹಾಯ್ ಫ್ರೆಂಡ್ಸ್, ನೈಟು ಡಿನ್ನರ್ಗೆ ಬೋಂಡ ಮಾಡಿದ್ದೆ, ಮುದ್ದೆ ಮಾಡಿದ್ದೆ, ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಬಾಯ್, ಗುಡ್ ನೈಟ್.